ಸ್ವರೂಪ ಶರೀರ ಇದೆ. ಈ ಸ್ವರೂಪ ಶರೀರ ಎಂಬುದು ನಮ್ಮ ಮೋಕ್ಷ ಕಾಲದಲ್ಲಿಯೂ ಕೂಡ ಬರ್ತಕ್ಕಂತಹ ಶರೀರ. ಅದು ಮೋಕ್ಷದಲ್ಲಿಯೂ ಕೂಡ ಆ ಶರೀರ ಬರ್ತದೆ. ಈ ಶರೀರ ಮೋಕ್ಷದಲ್ಲಿ ಇರುವುದಿಲ್ಲ. ಮೋಕ್ಷ ಅಂದ್ರೆ ಏನು? ಈ ಬಾಹ್ಯವಾದ ಶರೀರ, ಜಡ ಶರೀರ ಹೊರಟೋಗ್ಬೇಕು. ಅದರಿಂದ ಮೋಕ್ಷ ಆಗುವುದಿಲ್ಲ. ಈಗ ಒಬ್ಬನನ್ನು ಸಾಯಿಸಿದ್ರೆ ಅದು ಮೋಕ್ಷ, ಶರೀರದಿಂದ ಹೊರಗಡೆ ಅವನಿಗೆ ಬಿಡುಗಡೆ ಆಯಿತು, ಅದು ಮೋಕ್ಷ ಅಂತ ಹೇಳ್ತೇವೇನೋ? ಅದಲ್ಲ. ಒಳಗಡೆ ಆನಂದ ವ್ಯಕ್ತವಾಗಬೇಕು, ಸ್ವರೂಪದಲ್ಲಿರತಕ್ಕಂಥ ಆನಂದ ವ್ಯಕ್ತವಾಗಬೇಕು. ಅಂದ್ರೆ ಜಡ ಶರೀರ ಹೊರಟು ಹೋಗಬೇಕು, ಸ್ವರೂಪ ಶರೀರದಲ್ಲಿ ಆನಂದ ವ್ಯಕ್ತವಾಗಬೇಕು. ಅದು ಹೇಗೆ ವ್ಯಕ್ತವಾಗ್ತದೆ ಅಂತಂದ್ರೆ ಅದು ಪರಮಾತ್ಮನ ಧ್ಯಾನದಿಂದ ವ್ಯಕ್ತವಾಗಬೇಕಂತೆ. ಪರಮಾತ್ಮನ ಧ್ಯಾನದಿಂದ ಪರಮಾತ್ಮ ನಮ್ಮ ಮೇಲೆ ಪ್ರೀತನಾದರೆ ನಮ್ಮ ಸ್ವರೂಪ ಶರೀರದಲ್ಲಿ ಇರತಕ್ಕಂಥ ಆನಂದ ವ್ಯಕ್ತವಾಗ್ತಾ ಬರ್ತದೆ. ಈಗ ನಮ್ಮ ಸ್ವರೂಪ ಶರೀರ ಇದೆಯಲ್ಲ, ಅದರೊಳಗೆ ಆನಂದ ಹೇಗಿದೆ? ಅವ್ಯಕ್ತವಾಗಿ ಇದೆ, ವ್ಯಕ್ತವಾಗಿ ಇಲ್ಲ. ಯಾವ ರೀತಿ ಮಾವಿನ ಮರದಲ್ಲಿ ಹಣ್ಣು, ಒಳ್ಳೆ ರಸಭರಿತವಾದ ಹಣ್ಣು ಇರುತ್ತದೆ. ಆ ಹಣ್ಣು ಸವಿ ಅದು ಯಾವಾಗ ಗೊತ್ತಾಗುತ್ತೆ? ಒಳ್ಳೆ ಮಾಗಿ ಅದು ಹಣ್ಣಾಗಬೇಕು. ಹಣ್ಣಾಗಿ ಮಾಗಿರತಕ್ಕಂತಹ ಹಣ್ಣು ಅದು ಬಾಯಿಗೆ ಹಾಕೊಂಡ್ರೆ ಒಳ್ಳೆ ಸಿಹಿ ಇರ್ತದೆ. ಅದೇ ಈವಾಗಲೇ ಸಣ್ಣ ಮಿಡಿ ಇದ್ದಾಗ, ಹೀಚುಕಾಯಿ ಇದ್ದಾಗ ಅದನ್ನು ಕಿತ್ತುಕೊಂಡು ಬಾಯಿಗೆ ಹಾಕೊಂಡ್ರೆ ಅದು ಕಹಿ ಒಗರು, ಏನು ರುಚಿನೇ ಇಲ್ಲ. ಅಯ್ಯೋ, ಈ ಮಾವಿನ ಕಾಯಿಗೆ ರುಚಿನೇ ಇಲ್ಲ ಅಂತಂದೇವೇನೋ? ಇದೇ ಅವ್ಯಕ್ತವಾಗಿ ಇದೆ. ಅದು ನಿಜವಾನವಾಗಿ ಅದು ವ್ಯಕ್ತವಾಗಬೇಕು. ಹಾಗೆ ನಮ್ಮ ಒಳಗಡೆ ಇರತಕ್ಕಂತಹ ಆನಂದ ಅದು ವ್ಯಕ್ತವಾಗಬೇಕು. ಹಾಗೆ ವ್ಯಕ್ತವಾಗುವುದು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹಳ ಜನ್ಮ ನಾವು ಸಾಧನೆ ಮಾಡಬೇಕು. ಸಾಧನೆ ಮಾಡಿ 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 ಭಗವಂತನ ಧ್ಯಾನ ಮಾಡ್ತಾ ಬಂದು ತನ್ಮಯತೆ ಬರಬೇಕು. ಭಗವಂತನಲ್ಲಿ ತನ್ಮಯತೆ ಬರಬೇಕು, ಏಕಾಗ್ರತೆ ಬರಬೇಕು, ಬೇರೆ ಎಲ್ಲ ಮರೆತು ಬಿಡಬೇಕು. ಏನೋ ಅದು ತದ್ಯಥಾ ಸ್ತ್ರೀಯ ಸಂಪರಿಶ್ವಕ್ತ ಆತ್ಮಾನ ಏನೋ ಯಾವುದನ್ನು ತಿಳ್ಕೊಳ್ಳೋದಿಲ್ಲ. ಹಾಗೆ ಏನೋ ಸತಿಪತಿಯರು ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡಾಗ ಎಲ್ಲ ಪ್ರಪಂಚವನ್ನೇ ಮರೆತು ಬಿಡ್ತಾರಲ್ಲ, ಆ ರೀತಿ ನಾವು ಭಗವಂತನನ್ನು ಆಲಿಂಗನ ಮಾಡಿಕೊಂಡು ಎಲ್ಲವನ್ನೂ ಮರಿಬೇಕು. ಆವಾಗ ಒಳಗಡೆ ಇರತಕ್ಕಂಥ ಆನಂದ ವ್ಯಕ್ತವಾಗ್ತದೆ. ಅದು ಭಗವಂತ ವ್ಯಕ್ತ ಮಾಡ್ತಾನೆ. ಸ್ವರೂಪ ಶರೀರದಲ್ಲಿ ಆನಂದ ಇದೆ. ಅದೇ ನಮ್ಮ ಮುಖ್ಯ ಉದ್ದೇಶ. ಮಾನವನಾಗಿ ಹುಟ್ಟುವುದು ಅದಕ್ಕೋಸ್ಕರ, ಇದನ್ನು ಸಾಧನೆ ಮಾಡಲಿಕ್ಕೋಸ್ಕರ. ಸುಮ್ಮನೆ ಉಂಡು ಮಲಗಿ ಒಂದು ದಿವಸ ಸಾಯುವುದು ಇದು ಮನುಷ್ಯ ಶರೀರದ ಒಂದು ಉದ್ದೇಶ ಅಲ್ಲವೇ ಅಲ್ಲ. ಈ ರೀತಿ ಸಾಧನೆ ಮಾಡಬೇಕು. ಅದಕ್ಕೆ ಸಾಧನ ಶರೀರ ಅಂತ ಕರೆಯುವುದು. ಈ ಸ್ವರೂಪ ಶರೀರ ಏನಿದೆ ಅದು ಭಗವಂತನ ಅಧೀನ. ಭಗವಂತನ ಹಾಗೇ ಇದೆ ಅಂತೆ. ಭಗವಂತನ ಹಾಗೇ ಇದೆ. ಭಗವಂತ ಹೇಗಿದ್ದಾನೆ? ಜ್ಞಾನಾನಂದಮಯ. ನಮ್ಮ ಸ್ವರೂಪ ಶರೀರನೂ ಕೂಡ ಜ್ಞಾನಾನಂದಮಯ. ಆದರೆ ವ್ಯತ್ಯಾಸ ಇದೆ. ಪರಮಾತ್ಮನ ಶರೀರ ಜ್ಞಾನಾನಂದಮಯ ಅಂದ್ರೆ ಏನು? ದೊಡ್ಡ ಸಾಗರ, ಮಿತಿಯೇ ಇಲ್ಲ, ಅದೇ ಆದ್ಯಂತ ಇಲ್ಲ, ಅಂಥ ದೊಡ್ಡ ಸಾಗರ, ಆನಂದದ ಸಾಗರ. ಅದರ ಮುಂದೆ ನಮ್ಮ ಆನಂದ ಒಂದು ಕಣನೂ ಅಲ್ಲ, ಒಂದು ಕಣವೂ ಅಲ್ಲ. ಆದರೂ ಕೂಡ ಆನಂದ ಆನಂದ ತಾನೆ. ಆನಂದದಿಂದ ತೃಪ್ತಿ ಬಂದೇ ಬರ್ತದೆ. ಈಗ ನಾವು ಹೊಟ್ಟೆ ಬಾಕರ ಹಾಗೆ, ಬಕಾಸುರನ ಹಾಗೆ ಬೇಕಾದಷ್ಟು ಉಣ್ತೇವೆ, ಅದು ತೃಪ್ತಿ ಆಗ್ತದೆ. ಅದೇ ಒಂದು ಸಣ್ಣ ಇರುವೆ ಸಣ್ಣ ಪ್ರಾಣಿ ಇರುವೆ, ಅದಕ್ಕೆ ಒಂದು ಸಕ್ಕರೆ ಒಂದು ಕಾಳು ಹಾಕಿದ್ರೆ ಸಾಕು, ಅದನ್ನು ಎತ್ತುಕೊಂಡು ಎಷ್ಟು ಸಮಯ ತಿಂತಾ ಇರ್ತದೆ, ಅದು ತೃಪ್ತಿ ಆಗ್ತದೆ. ಅದಕ್ಕೂ ಕೂಡ ತೃಪ್ತಿ ಇದೆ. ಅಲ್ಪವಾದ ಆನಂದ ಇದ್ರೂ ಕೂಡ ಅದರ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಆನಂದ ಸಿಕ್ಕಿದ್ರೆ ತೃಪ್ತಿ ಆಗಿ ಆಗ್ತದೆ ಎಲ್ಲರಿಗೂ ಕೂಡ. ನಮ್ಮ ಯೋಗ್ಯತೆ ಅಷ್ಟೇ, ನಮಗೆ ಸ್ವಲ್ಪ ಆನಂದ ಸಿಕ್ಕಿದ್ರೆ ಸಾಕು, ನಮಗೆ ಆನಂದ ತೃಪ್ತಿ ಆಗ್ತದೆ. ಅಂತೂ ಮೋಕ್ಷದ ಲಕ್ಷಣ ಏನು ಅಂತಂದ್ರೆ ತುಂಬಾ ಆನಂದ ಅಂತ ಅರ್ಥ ಅಲ್ಲ, ತೃಪ್ತಿ. ಈಗ ನಮಗೆ ಎಷ್ಟು ಸಿಕ್ಕಿದ್ರೂ ಅತೃಪ್ತಿ, ಇಡೀ ಬ್ರಹ್ಮಾಂಡದ ಆಧಿಪತ್ಯ ಸಿಕ್ಕಿದ್ರೂ ನಮಗೆ ಅತೃಪ್ತಿ.
ಏನು ಸೊಪ್ಪು ತಿನ್ನುವವನಿಗೆ ಉಪ್ಪು ತಿನ್ನುವ ಆಸೆ, ಉಪ್ಪು ತಿನ್ನುವವನಿಗೆ ಅಂತ ಎಲ್ಲ ವಿಜಯದಾಸರು ಬಹಳ ಚೆನ್ನಾಗಿ ಅದನ್ನು ವರ್ಣನೆ ಮಾಡಿದ್ದಾರೆ. ಆಮೇಲೆ 7 ಲೋಕಗಳನ್ನು ಆಳುವ ಚಿಂತೆ ಅಂತ ಹೇಳ್ತಾನೆ. 7 ಲೋಕಗಳನ್ನು ಆಳಬೇಕು ಅಂತ ಅನ್ಸದೆ ಅಂತ. ಇಡೀ ಬ್ರಹ್ಮಾಂಡ ಕೊಟ್ಟರು ಸಾಲದು, ಕೊನೆಗೆ ತೃಪ್ತಿಯೇ ಇಲ್ಲ ಸಂಸಾರದಲ್ಲಿ. ಆದರೆ ಮೋಕ್ಷದಲ್ಲಿ ಏನಾಗ್ತದೆ, ಅದು ಸ್ವರೂಪ ಶರೀರದ ಒಳಗಡೆ ಇರತಕ್ಕಂತಹ ಆನಂದ ನಾವು ಅನುಭವಿಸುವುದು, ಹೊರಗಡೆಯಿಂದ ಬಂದಿದ್ದಲ್ಲ. ಒಳಗಡೆ ಇರತಕ್ಕಂತಹ ಆನಂದವನ್ನು ನಾವು ಅನುಭವಿಸ್ತಾ ಇರುವುದರಿಂದ ನಾವು ತೃಪ್ತರಾಗಿರ್ತೇವೆ, ಆನಂದಮಯರಾಗಿರ್ತೇವೆ. ಇದಕ್ಕೆ ಆನಂದಮಯ ಅಂತನ್ನೋದು. ನಾವು ಕೂಡ ಆನಂದಮಯರಾಗ್ತೇವೆ. ಈ ರೀತಿ ಆಗಬೇಕಾಗಿದ್ದರೆ ಅದು ಪರಮಾತ್ಮನ ಅಧೀನ. ಅಂತವಂತ ಇಮೇ ದೇಹ, ಎದುರುಗಡೆ ಕಾಣಿಸ್ತಕ್ಕಂತಹ ಶರೀರ ಎಲ್ಲ ನಶ್ವರ. ಆದ್ದರಿಂದ ಏನು ದೊಡ್ಡ ಪುರುಷಾರ್ಥ ಏನಿಲ್ಲ. ಈ ಪುರುಷಾರ್ಥ ಸಾಧನೆಗೆ ನಮಗೆ ಅದನ್ನು ಕೊಟ್ಟಿದ್ದಾನೆ, ಸಾಧನವಾಗಿ ಕೊಟ್ಟಿದ್ದಾನೆ. ಅದರಿಂದಲೇ ಏನು ಸುಖ ಅಲ್ಲ. ಹೀಗೆ ಸ್ವರೂಪ ಶರೀರದಿಂದ ನಾವು ಆನಂದವನ್ನು ವ್ಯಕ್ತ ಮಾಡಿಕೊಂಡು ಮೋಕ್ಷ ಸಂಪಾದನೆ ಮಾಡಿಕೊಳ್ಬೇಕಾಗಿದ್ರೆ ಆ ಸ್ವರೂಪ ಶರೀರ ನಿತ್ಯವಾಗಿರಬೇಕು. ನಿತ್ಯವಾಗಿದ್ದರೆ ಮಾತ್ರ ಬಹುಜನ್ಮಗಳಲ್ಲಿ ಸಾಧನೆ ಮಾಡಿಕೊಂಡು ನಾವು ಮೋಕ್ಷವನ್ನು ಸಂಪಾದನೆ ಮಾಡಲಿಕ್ಕೆ ಬರ್ತದೆ. ನಿತ್ಯ ಆಗಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದ್ದಾನೆ. ಯಾವ ಪದಾರ್ಥ ಅದು ಎಷ್ಟು ಕಾಲ ಇರಬೇಕು ಅದು ಭಗವಂತನ ಸಂಕಲ್ಪ. ಈಗ ಜೀವ ಸ್ವರೂಪ ಶರೀರ ನಿತ್ಯವಾಗಿರಬೇಕು ಹಾಗೆ ಸಂಕಲ್ಪ ಮಾಡಿದ್ದಾನೆ. ಜಡ ಶರೀರ ಅನಿತ್ಯವಾಗಿರಬೇಕು ಹಾಗೆ ಸಂಕಲ್ಪ ಮಾಡಿದ್ದಾನೆ. ಅವನ ಸಂಕಲ್ಪ ಅನುಸಾರ ಇಲ್ಲ ನಡೀತದೆ. ಅವನನ್ನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸ್ವತಂತ್ರ ಅಂದರೆ ಅರ್ಥ ಏನು? ಇನ್ಯಾರು ಅವನನ್ನು ಪ್ರಶ್ನೆ ಮಾಡ್ಲಿಕ್ಕಿಲ್ಲ. ಅದು ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ಬೋದು ನೀವು. ಅದು ವೇದದಲ್ಲಿ ಹೇಳಿದೆ. ವೇದದಲ್ಲಿ ಜೀವರು ನಿತ್ಯ ಅಂತ ಹೇಳಿದೆ. ಆ ವೇದ ಯಾರ ಮಾತು? ನಾನು ಮೊನ್ನೆ ಹೇಳಿದ್ದೇನೆ, ಭಗವಂತನ ಉಪದೇಶ. ವೇದ ಅಪೌರುಷೇಯವಾದರೂ ಕೂಡ ಪರಮಾತ್ಮನೇ ಉಪದೇಶ ಮಾಡಿರೋದು. ಪರಮಾತ್ಮನ ಉಪದೇಶ ಅಂದ್ರೆ ಪರಮಾತ್ಮ ಏನು ತನ್ನ ಅಭಿಪ್ರಾಯವನ್ನೆಲ್ಲ ವೇದದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಆ ವೇದವನ್ನು ನೋಡಿಬಿಟ್ರೆ ಸಾಕು, ಇದು ಪರಮಾತ್ಮನ ಅಭಿಪ್ರಾಯ. ಇದು ವೇದದ ಅಭಿಪ್ರಾಯ ಅಂದ್ರೆ ಅರ್ಥವೇನೋ? ಪರಮಾತ್ಮನ ಅಭಿಪ್ರಾಯ, ಪರಮಾತ್ಮನ ಸಂಕಲ್ಪ ಹೀಗಿದೆ ಎಂಬುದೆಲ್ಲ ನಮಗೆ ವೇದದಿಂದ ಗೊತ್ತಾಗ್ತದೆ. ಈಗ ಪರಮಾತ್ಮ ನಮ್ಮ ಸ್ವರೂಪ ಶರೀರವನ್ನು ನಿತ್ಯವಾಗಿ ಇರಿಸಿದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ರೂಪಂ ರೂಪಂ ಪ್ರತಿರೂಪೋ ಬಭೂವ ಅಂತ ಉಪನಿಷತ್ತಿನಲ್ಲಿ ಜೀವನನ್ನು ಪರಮಾತ್ಮನ ಪ್ರತಿಬಿಂಬ ಅಂತ ಕರೆದಿದ್ದಾರೆ. ಅಂದರೆ ನಾವು ಕನ್ನಡಿ ನೋಡ್ಕೊಳ್ತೇವೆ ನೋಡಿ, ಕನ್ನಡಿಯಲ್ಲಿ ನಮ್ಮ ಮುಖದ ಪ್ರತಿಬಿಂಬ ಬೀಳ್ತದೆ. ನಮ್ಮ ಮುಖ ಇಲ್ಲಿದೆ, ಪ್ರತಿಬಿಂಬ ಕನ್ನಡಿಯ ಒಳಗಡೆ ಇದೆ. ಈಗ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತಂದ್ರೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನಿತ್ಯವಾಗಿರ್ತದೇನೋ? ನಾವು ಸ್ವಲ್ಪ ಆ ಕಡೆ ಹೋದ್ರೆ ಅಲ್ಲಿ ಪ್ರತಿಬಿಂಬ ಹೊರಟೋಯ್ತು. ಆ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡಿರ್ಬೇಕು, ಆವಾಗ ಪ್ರತಿಬಿಂಬ ಇರ್ತದೆ. ನಾವು ಸ್ವಲ್ಪ ಈ ಕಡೆ ಸರಿದ್ರೆ ಪ್ರತಿಬಿಂಬ ಇಲ್ಲ. ಹಾಗಿದ್ರೆ ನಾವು ಪರಮಾತ್ಮನ ಪ್ರತಿಬಿಂಬ ಅಂತಂದ್ರೆ ನಾವು ನಿತ್ಯ ಆಗುವುದು ಹೇಗೆ? ಪ್ರತಿಬಿಂಬ ಅಂತಂತ ಇದ್ದೀರಿ, ನಿತ್ಯ ಅಂತಂತ ಇದ್ದೀರಿ, ಇದೇನದು ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳ್ತಾರೆ, ಈ ಕನ್ನಡಿಯನ್ನು ಆಚೆ ಸರಿಸಿದ್ರೂ ಆಗ್ಬಹುದು, ಅಥವಾ ನಾವು ಈಚೆ ಸರಿದರೂ ಆಗ್ಬಹುದು, ಅಲ್ಲಿ ಪ್ರತಿಬಿಂಬ ಇರಲಿಲ್ಲ. ಈಗ ನೋಡೋಣ, ಕನ್ನಡಿಯನ್ನು ಆಚೆ ಸರಿಸಿದರೆ ಪ್ರತಿಬಿಂಬ ಹೊರಟು ಹೋಯಿತು. ಸರಿ, ಹಾಗೆ ಇಲ್ಲಿಯೂ ಕೂಡ ಯಾವುದೋ ಒಂದು ಕನ್ನಡಿ ಬೇಕಲ್ಲ. ಪರಮಾತ್ಮನ ಪ್ರತಿಬಿಂಬ ಜೀವ ಅಂತ ಅನ್ನಬೇಕಾಗಿದ್ರೆ ಪರಮಾತ್ಮ ಮುಖ, ಅವನ ಪ್ರತಿಬಿಂಬ ಕನ್ನಡಿಯಲ್ಲಿ ಬೀಳುತ್ತದೆ. ಕನ್ನಡಿ ಯಾವುದು? ಕನ್ನಡಿ ಯಾವುದು? ಜೀವ ಎಲ್ಲಿರ್ತಾನೆ? ಜೀವ ಶರೀರದಲ್ಲಿರ್ತಾನೆ. ಹಾಗಿದ್ರೆ ಶರೀರವೇ ಕನ್ನಡಿ ತಾನೆ. ಪ್ರತಿಬಿಂಬ ಎಲ್ಲಿರ್ತದೆ? ಕನ್ನಡಿಯಲ್ಲಿರ್ತದೆ. ಜೀವ ಎಲ್ಲಿರ್ತಾನೆ? ಶರೀರದಲ್ಲಿರ್ತಾನೆ. ಈ ಶರೀರ ಅನಿತ್ಯವಾದ ಶರೀರ ಹೋಯಿತು ಅಂತಂದ್ರೆ ಜೀವ ನಾಶ. ಹಾಗಿದ್ರೆ ಚಾರ್ವಾಕ ಮತಕ್ಕೂ ನಿಮಗೆ ಏನು ವ್ಯತ್ಯಾಸ ಬಂತು? ಶರೀರನೇ ಕನ್ನಡಿ, ಆ ಕನ್ನಡಿಯಲ್ಲಿ ಬಿದ್ದಿರತಕ್ಕಂತಹ ಪರಮಾತ್ಮನ ಪ್ರತಿಬಿಂಬನೇ ಜೀವ ಅಂತಂದ್ರೆ ಆ ಶರೀರ ನಾಶವಾದಾಗ ಅಲ್ಲಿ ಕಾಣತಕ್ಕಂತಹ ಪ್ರತಿಬಿಂಬನೂ ನಾಶ ಆಯಿತು, ಜೀವನ ನಾಶ ಆಗಿಬಿಟ್ಟಿದ್ದಾನೆ. ಅಂತವಂತ ಇಮೇ ದೇಹ, ಈ ಶರೀರಗಳೆಲ್ಲ ಅಂತವುಳ್ಳದ್ದು, ಇದೆಲ್ಲ ಅನಿತ್ಯ ನಾಶವುಳ್ಳದ್ದು.
ಹಾಗಿದ್ರೆ ಜೀವ ನಿತ್ಯ ಆಗುವುದು ಹೇಗೆ? ಹಾಗಿದ್ರೆ ಜೀವ ನಿತ್ಯ ಅಂತಲೂ ಹೇಳ್ತಾ ಇದ್ದೀರಿ, ಜೀವ ಪರಮಾತ್ಮನ ಪ್ರತಿಬಿಂಬ ಅಂತಲೂ ಹೇಳ್ತಾ ಇದ್ದೀರಿ. ಇದು ಹೇಗೆ ಕೊಡ್ತದೆ? ಈ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ಉತ್ತರ ಶ್ರೀಕೃಷ್ಣ ಹೇಳ್ತಿದ್ದಾನೆ, ಅಂತವಂತ ಇಮೇ ದೇಹ. ನಾನು ಎಲ್ಲಾ ದೇಹ ಅಂತ ಹೇಳಲಿಲ್ವಲ್ಲ, ಇಮೇ ದೇಹ, ಎದುರುಗಡೆ ಕಾಣಿಸ್ತಕ್ಕಂಥದ್ದು ಈ ಜಡವಾದ ಶರೀರ, ಅದು ಅನಿತ್ಯ, ಅದು ನಾಶವಾದರೂ ಕೂಡ ಜೀವ, ಪ್ರತಿಬಿಂಬ ರೂಪನಾದ ಜೀವ ನಾಶವಾಗಬೇಕಾಗಿಲ್ಲ. ಯಾಕೆಂದ್ರೆ ಕನ್ನಡಿ ಅದಲ್ಲ. ಕನ್ನಡಿ ಯಾವುದು ಅಂದ್ರೆ ಸ್ವರೂಪ ಶರೀರ ಇದೆ ನೋಡಿ, ಅದು ಕನ್ನಡಿ. ಸ್ವರೂಪ ಶರೀರ ನಿತ್ಯ. ಆ ಸ್ವರೂಪ ಶರೀರದಲ್ಲಿ ಜೀವನೇ ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಅದು ಕನ್ನಡಿ ಹಾಗೆ. ಸ್ವರೂಪ ಶರೀರ ಪರಮಾತ್ಮನಿಗೆ ಕನ್ನಡಿ ಹಾಗೆ. ಅವನು ತನ್ನ ಮುಖ ನೋಡ್ಕೊಳ್ತಾನೆ. ಯಾವುದದು? ಮುಖ, ಪ್ರತಿಬಿಂಬ, ಅದು ಜೀವ. ಜೀವನನ್ನು ನೋಡಿ ಆನಂದ ಪಡ್ತಾನೆ. ತನ್ನ ಹಾಗೆ ಇದ್ದಾನೆ ಭಗವಂತ ಜೀವ ಅಂತ ಅಂದ್ಕೊಳ್ತಾನೆ. ಅವನು ಯಾವತ್ತೂ ಆನಂದವೇನೆ. ಹಾಗಿದ್ರೆ ಅಂತವಂತ ಇಮೇ ದೇಹ ಎಂಬುದರಿಂದ, ಇಮೇ ಎಂಬ ಶಬ್ದ ಕೊಟ್ಟಿದ್ದರಿಂದ ಏನರ್ಥ ಆಗ್ತದೆ? ದೇಹಗಳು ಎರಡು ರೀತಿ ಇದೆ. ಹೊರಗಡೆ ಇರ್ತಕ್ಕಂತಹ ಜಡವಾದ ಶರೀರ ಬೇರೆ, ಸ್ವರೂಪ ಶರೀರ ನಿತ್ಯಭೂತವಾಗಿರತಕ್ಕಂತಹ ಶರೀರ ಬೇರೆ ಇದೆ. ಆ ನಿತ್ಯ ಶರೀರದಲ್ಲಿ ಜೀವ ಇದ್ದಾನೆ. ಅಲ್ಲಿ ಸ್ವಾರಸ್ಯ ಏನು ಅಂತಂದ್ರೆ, ಆ ಶರೀರ ಬೇರೆ, ಸ್ವರೂಪ ಶರೀರ ಅಂತ ಕರಿತೇವೆ ನೋಡಿ. ಸ್ವರೂಪನೇ, ಜೀವ ಸ್ವರೂಪನೇ, ಜೀವನಿಗಿಂತ ಬೇರೆ ಅಲ್ಲ. ಜೀವನಿಗಿಂತ ಬೇರೆ ಅಲ್ಲ, ಆದರೆ ಜೀವನ ಶರೀರ. ಇದು ಹೇಗೆ ಹೇಳ್ತೀರಾ ನೀವು? ಪರಸ್ಪರ ಅಲ್ಲಿಯೂ ಕೂಡ ವಿರೋಧ ಮಾಡ್ತಾ ಇದ್ದೀರಾ. ಜೀವನ ಸ್ವರೂಪ ಅಂತಂತೀರಿ, ಶರೀರ ಅಂತಂತೀರಿ. ಶರೀರ ಎಲ್ಲಾದ್ರೂ ಸ್ವರೂಪ ಆಗ್ತದೇನೋ? ಶರೀರದಲ್ಲಿ ಜೀವ ಇರೋದು, ಅದು ಸ್ವರೂಪ ಆಗುವುದು ಹೇಗೆ? ಆಗ್ತದೆ. ಅದು ಈಗ ದೀಪದಲ್ಲಿ ಪ್ರಕಾಶ ಅಂತ ಹೇಳ್ತೇವೆ ನಾವು. ದೀಪ ಬೇರೆ, ಪ್ರಕಾಶ ಬೇರೆನಾ? ಎರಡೂ ಒಂದೇ. ಆದ್ರೂ ದೀಪದಲ್ಲಿ ಪ್ರಕಾಶ ಉಂಟೇ ಇಲ್ವೇ? ಈ ದೀಪದಲ್ಲಿ ಒಳ್ಳೆ ಪ್ರಕಾಶ ಇದೆ, ಆ ದೀಪದಲ್ಲಿ ಪ್ರಕಾಶ ಇಲ್ಲ. ಹೇಗೆ ಹೇಳ್ತೀರಾ ನೀವು? ಹಾಗೆ ಸ್ವರೂಪದೇ ಅದು ವಿಶೇಷ ಶಕ್ತಿ ಅಂತ ಹೇಳ್ತಾರೆ. ವಿಶೇಷ ಬಲ, ವಿಶೇಷ ಶಕ್ತಿಯಿಂದ ಜೀವನೇ ತಾನೇ ಶರೀರ, ತನಗೆ ತಾನೇ ಶರೀರ ಅಂದ ಸ್ವರೂಪ ಶರೀರದಲ್ಲಿ ಜೀವ ಇದ್ದಾನೆ. ಆ ಸ್ವರೂಪ ಶರೀರ ಕನ್ನಡಿಯ ಹಾಗೆ ಕೆಲಸ ಮಾಡ್ತದೆ. ಪರಮಾತ್ಮನ ಪ್ರತಿಬಿಂಬ ರೂಪನಾಗಿ ಜೀವ ಅಲ್ಲಿ ಇರ್ತಾನೆ. ಆದ್ದರಿಂದ ಜೀವ ನಿತ್ಯ. ಕನ್ನಡಿ ಒಡೆದು ಹೋಗುವುದಿಲ್ಲ, ಕನ್ನಡಿ ದೂರ ಹೋಗುವುದಿಲ್ಲ. ಪ್ರತಿಬಿಂಬ ಕನ್ನಡಿಯಲ್ಲಿ ಸದಾ ಕಾಲ ಇರ್ತದೆ. ಈಗ ಪ್ರಶ್ನೆ ಬರ್ಬೋದು, ಪರಮಾತ್ಮ ಎಲ್ಲಾದ್ರೂ ದೂರ ಹೋಗಿಬಿಟ್ರೆ ಏನ್ ಮಾಡ್ತೀರಾ? ನಮ್ಮ ಮುಖ ಈ ಕಡೆ, ಕನ್ನಡಿ ಇದೆ, ಆದ್ರೂ ನನ್ನ ಮುಖ ಈ ಕಡೆ ಸರಿಸಿದ್ರೆ ಆಗ ಪ್ರತಿಬಿಂಬ ಹೊರಟೋಯ್ತು. ಹಾಗಿದ್ರೆ ಪರಮಾತ್ಮ ಅವನು ಎಲ್ಲ ಕಡೆ ಓಡ್ತಕ್ಕಂಥವನವನು. ಎಲ್ಲೆಲ್ಲಿ ಯಾರ್ಯಾರು ಭಕ್ತರು ಎಲ್ಲೆಲ್ಲಿ ಕರೀತಾರೆ ಅಲ್ಲೆಲ್ಲ ಪರಮಾತ್ಮ ಅಲ್ಲಿ ಹೋಗ್ತಾನೆ. ಅವನು ಒಂದು ಕಡೆ ನಿಲ್ತಾನೇನು ಪರಮಾತ್ಮ? ಅವನು ಪರಮಾತ್ಮ ದೂರ ಹೋಗ್ಬಿಟ್ಟ ಅಂತಂದ್ರೆ ನಮ್ಮ ಸ್ವರೂಪ ಶರೀರದಲ್ಲಿ ಜೀವನೇ ಇಲ್ಲ ಅಂತ ಆಗ್ಬಿಡ್ತದೆ. ಜೀವನ ನಾಶ ಆಗಿಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅಪ್ರಮೇಯಸ್ಯ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅಪ್ರಮೇಯನಾಗಿದ್ದಾನೆ ಭಗವಂತ. ಅಪ್ರಮೇಯ ಅಂತಂದ್ರೆ ಅವನಿಗೆ ಯಾವುದೇ ಮಿತಿ ಇಲ್ಲ, ಅಮಿತ, ಅನಂತ, ದೇಶತಃ, ಕಾಲತಃ, ಗುಣತಃ ಅವನು ಅನಂತನಾಗಿದ್ದಾನೆ, ಅಪರಿಮಿತನಾಗಿದ್ದಾನೆ, ಅಪ್ರಮೇಯನಾಗಿದ್ದಾನೆ. ಅವನು ಸರ್ವಗತನಾಗಿದ್ದಾನೆ. ಸರ್ವಗತ ಅಂತಂದರೆ ಒಂದು ಕಡೆ ಇದ್ದವನು ಇನ್ನೊಂದು ಕಡೆ ಹೋಗಬೇಕು ಅಂತಂದ್ರೆ ಸರ್ವಗತನ ಅದು ಹಾಗೆ ಮಾಡೋದಿಲ್ಲ. ಸರ್ವಗತ ಎಲ್ಲಾ ಕಡೆ ಇದ್ದಾನೆ ಭಗವಂತ. ಎಲ್ಲಾ ಕಡೆ ಇರೋರು ಒಂದು ಕಡೆ ಬಿಟ್ಟು ಇನ್ನೊಂದು ಕಡೆ ಹೋಗ್ಲಿಕ್ಕೆ ಆಗ್ತದೇನೋ? ಈಗ ಆಕಾಶ ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದೆ, ಅದು ಆಕಾಶ ಚಲಿಸ್ತದೇನೋ? ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಆಕಾಶ ಹೋಗ್ತದೇನೋ? ಹೋಗುದಿಲ್ಲ. ಹಾಗೆ ಪರಮಾತ್ಮನೂ ಕೂಡ ಅಲ್ಲಿಗೆ ಇಲ್ಲಿಗೆ ಓಡಾಡುವುದಿಲ್ಲ, ಎಲ್ಲಾ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದ ಆ ಕನ್ನಡಿಗೆ ಪರಮಾತ್ಮನ ಸಂಪರ್ಕ ಸದಾಕಾಲ ಇದೆ. ಸದಾಕಾಲ ಇದೆ ಅಂತಂದ್ರೆ ಪ್ರತಿಬಿಂಬನೂ ಸದಾಕಾಲ ಬರಬೇಕಾಯ್ತು. ಅನಾಶಿನಃ, ಆದ್ದರಿಂದ ನಾಶ ಇಲ್ಲ. ಪ್ರತಿಬಿಂಬನಾದ ಜೀವನಿಗೆ ನಾಶ ಇಲ್ಲ. ಹಾಗಿದ್ರೆ ಕನ್ನಡಿಗೆ ನಾಶ ಇಲ್ಲ, ಆದರೆ ಎದುರುಗಡೆ ಇರತಕ್ಕಂತಹ ಪರಮಾತ್ಮನಿಗಂತೂ ನಾಶ ಇಲ್ಲ, ಮೊದಲನೇ ಹೇಳಿ ಆಗಿದೆ. ಆ ಪರಮಾತ್ಮನಿಗೂ ಕನ್ನಡಿಗೂ ಸಂಬಂಧನೂ ಕೂಡ ಹೊರಟು ಹೋಗುವುದಿಲ್ಲ, ನಾಶ ಇಲ್ಲ.
ಆದ್ರಿಂದ ಈ ಜೀವ ಯಾಕೆ ನಾಶ ಆಗ್ಬೇಕು, ಪ್ರತಿಬಿಂಬ ಯಾಕೆ ನಾಶ ಆಗ್ಬೇಕು ಹೇಳಿ? ಸಾಧ್ಯವೇ ಇಲ್ಲ. ಪ್ರತಿಬಿಂಬ ನಾಶ ಆಗುವುದು.